ರೈತರು ಅಷ್ಟೇ. ನಮ್ಮ ರೈತ ಏನು ಮಾಡ್ತಾನೆ, ಒಂದು 5 ಎಕರೆ ಭೂಮಿ ಇತ್ತು ಅಂತಂದರೆ ಅವನು ಅರ್ಧ ಎಕರೆಯಲ್ಲಿ ಟೊಮೊಟೊ ಹಾಕೋದು, 1/4 ಎಕರೆಯಲ್ಲಿ ಮುಲ್ಲಂಗಿ ಹಾಕೋದು, ಇನ್ನು 1/4 ಎಕರೆಯಲ್ಲಿ ಯಾವುದೋ ಹಾಗಲಕಾಯಿ ಬೆಳೆಯೋದು, ಇನ್ನು 1/4 ಎಕರೆಯಲ್ಲಿ ಬದನೆ ಬೆಳೆಯೋದು, ಈ ಥರ ಮಾಡ್ತಾನೆ. ಇದು ಏನಾಗುತ್ತೆ, ತುಂಬ ಖರ್ಚನ್ನು ಬರ್ತಕ್ಕಂಥದ್ದು. ನಾನು ಹೇಳೋದಿಷ್ಟೇ, ಒಂದು ಬೆಳೆಯನ್ನು ಬೆಳೆದ್ರೆ ಅವನು ಸಂಪೂರ್ಣವಾಗಿ 5 ಎಕರೆ ಅಂತಂದರೆ ಒಂದು ಕಾಲಘಟ್ಟವನ್ನು ನೋಡಿಕೊಂಡು ಈ ಸಂದರ್ಭದಲ್ಲಿ ನಾನು ಈ ಬೆಳೆಯನ್ನು ಬೆಳೆದ್ರೆ ನನಗೆ ಬಹುಶಃ ಲಾಭವನ್ನು ಸಿಗುತ್ತೆ. ಈಗಿನ ತಂತ್ರಜ್ಞಾನಗಳನ್ನು ಎಲ್ಲ ಉಪಯೋಗಿಸ್ಕೊಂಡಾಗ ಯಾವ ಒಂದು ಇದಕ್ಕೆ ನಾವು ಯಾವ ಬೆಳೆ ಬೆಳಿಬೋದು ಅಂತಕ್ಕಂಥದ್ದು ಮಾಹಿತಿ ಅಂತೂ ಸಿಗುತ್ತೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಆ ಬೆಳೆಗಳನ್ನು ಹಾಕ್ತಾ ಹೋದಾಗ ಸಂಪೂರ್ಣವಾಗಿ ನಾವು ಲಾಭವನ್ನು ಗಳಿಸಲಿಕ್ಕೆ ತುಂಬ ಅನುಕೂಲವಾಗುತ್ತೆ. ಆ ದೃಷ್ಟಿಯಿಂದ ಇವಾಗ ನಾವು ನೋಡಿರ್ಬೋದು, ನಮ್ಮದೇ ಇನ್ನೂ ಒಂದು 5 ಎಕರೆ ದಾಳಿಂಬೆ ಇದೆ. ನಾವು 5 ಎಕರೆ ಅಥವಾ ನಾವು ರೈತರಿಗೆ ಹೇಳೋದಿಷ್ಟೇ, ದಾಳಿಂಬೆ ಈ ಥರ ಬೆಳೆಗಳನ್ನು ಬೆಳಿಬೇಕಾದ್ರೆ 1 ಎಕರೆ ಅರ್ಧ ಎಕರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ತುಂಬ ಖರ್ಚು ಬರುತ್ತೆ. ನೀವು ಅದೇ 5 ಎಕರೆ ಮಾಡಿದ್ರೂ ಅದೇ ಖರ್ಚು, 20 ಎಕರೆ ಮಾಡಿದ್ರೂ ಅದೇ ಖರ್ಚು. ಕಾರಣ ಇಷ್ಟೇ, ನಿಮ್ಮ ಹತ್ರ ಎಲ್ಲ ಮಿಷಿನರಿ. ಇವಾಗ 5 ಎಕರೆ ವ್ಯವಸಾಯ ಮಾಡಬೇಕು ಅಂದರೆ ನೀವೊಂದು ಬೂಮರ್ ಇಟ್ಕೊಳ್ತೀರಾ ಔಷಧಿ ಸ್ಪ್ರೇ ಮಾಡಲಿಕ್ಕೆ, ಅಥವಾ ಆಳುಗಳನ್ನ ಇಂತಿಷ್ಟು ಜನ ಅಂತ ಪರ್ಮಿಟ್ ಮಾಡ್ಕೊಳ್ತೀರಾ. ಖರ್ಚೇನಾಗುತ್ತೆ, ನೀವು ಅದೇ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನೀವು 20 ಎಕರೆ ಸಹ ವ್ಯವಸಾಯ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು ಅಷ್ಟೇ. ಅದು 20 ಎಕರೆ ಮೇಂಟೈನ್ ಮಾಡ್ತಕ್ಕಂಥದ್ದು, ನೀವು 5 ಎಕರೆಗೆ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಜನ ಇರ್ತೀರೋ 20 ಎಕರೆ ಮೇಂಟೈನು ಸಹ ಅವನೊಬ್ಬನೇ ಇಟ್ಕೊಂಡು ಇನ್ನು ಸ್ವಲ್ಪ ಜನ ಕೂಲಿಯವ್ರನ್ನ ಇಟ್ಕೊಂಡು ಅಷ್ಟು 20 ಎಕರೆಯಲ್ಲಿ ವ್ಯವಸಾಯ ಮಾಡ್ಬೋದು. ಆ ದೃಷ್ಟಿಯಿಂದ ಈ ಬಾಳೆ ಬೆಳೀತಕ್ಕಂಥದ್ದು ಅಥವಾ ಈ ಒಂದು ದಾಳಿಂಬೆ ಈ ಥರ ಏನು ಸ್ವಲ್ಪ ಹಣಕಾಸು ಹೆಚ್ಚಿನ ಅವಲಂಬನೆ ಆಗಿರ್ತಾವೆ, ಆ ಬೆಳೆಗಳನ್ನ ಬೆಳಿಬೇಕಾದ್ರೆ ದಯವಿಟ್ಟು ಅರ್ಧ ಎಕರೆ 1/4 ಎಕರೆಯಲ್ಲಿ ಬೆಳೆಯೋಕ್ಕೆ ಹೋಗಬೇಡಿ. ಯಾರೇ ರೈತನಾಗಿರ್ಬೋದು, ಅಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ಪ್ಲಸ್ ಆಮೇಲೆ ನೀವು ಕೈ ಸುಟ್ಕೊಳ್ತೀರ. ಆ ಬೆಳೆ ಬರೋಷ್ಟರೊಳಗೆ ಏನಾದರೂ ಬೈ ಮಿಸ್ಟೇಕು ಆ ಬೆಳೆ ರೋಗಕ್ಕೆ ತುತ್ತಾಯಿತು ಅಂತಂದರೆ ನೀವು ಇಡೀ ಕುಟುಂಬ ದುಡ್ದಿರ್ತಕ್ಕಂಥ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರ. ಅವಾಗೇನು ಮಾಡ್ತೀರಾ, ಒಂದು ಬೆಳೆ ಆಯಿತು ಅಂದರೆ ರೈತ ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ರೈತ ಸಾಮಾನ್ಯವಾಗಿ ಆ ಒಂದು ಮಾನಕ್ಕೆ ಅಂಜ್ತಾನೆ. ಯಾರೋ ಹತ್ರ ಸಾಲ ಮಾಡಿರ್ತಾನೆ, ಅವನು ಸಣ್ಣ ಪುಟ್ಟ ಅಮೌಂಟ್ ಆಗಿರುತ್ತೆ, ಅದು ದೊಡ್ಡ ಅಮೌಂಟ್ ಏನಲ್ಲ. ಆದರೆ ಅವನು ಬಂದು ಮನೆ ಮುಂದೆ ಕೇಳ್ದ ಅಂತಂದರೆ, ಅಯ್ಯೋ ನನ್ನ ನೆರೆಹೊರೆಯವ್ರು ಏನು ಅಂದ್ಕೊಳ್ತಾರೋ, ನಾನು ಇವನು ಸಾಲಗಾರ ಬಂದು ನನ್ನನ್ನು ಕೇಳ್ದ, ನನಗೆ ಅವಮಾನ ಆಗೋಯ್ತು. ಅವನು ಕೇವಲ ಒಂದು 50,000 1 ಲಕ್ಷಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾನೆ. ಅಂದರೆ ಅವನು ಮಾನ ಮರ್ಯಾದೆಗೆ ಹಂಚ್ತಾ ಇರ್ತಾನೆ. ನಾನು ಯಾವತ್ತೂ ಸಹ ನಾನು 10 ಜನಕ್ಕೆ ಅನ್ನ ಹಾಕ್ದವನು ಇವತ್ತು ನನ್ನ ಮುಂದೆ ಬಂದು ನನಗೆ ಅಕ್ಕಪಕ್ಕದವ್ರ ಮುಂದೆ ನನ್ನ ಅವಮಾನ ಮಾಡಿಬಿಟ್ರು, ನಾನು ಇನ್ನೂ ಬದುಕಿರ್ಬೇಕಾ ಅನ್ನೋ ಒಂದು ಮಾನಸಿಕವಾಗಿ ಅವನು ಕುಂದೋಗ್ಬಿಡ್ತಾನೆ. ಆ ದೃಷ್ಟಿಯಿಂದ ರೈತರಲ್ಲಿ ಇಷ್ಟೇ ಹೇಳೋದು, ನೀವು ಸಾಧ್ಯವಾದಷ್ಟು ನೀನು ಒಂದು ಬೆಳೆ ಲಾಸ್ ಆದರೂ ಸಹ ತಡ್ಕೊಳ್ಳೋ ಶಕ್ತಿ ಇದೆ ಅಂತಂದರೆ ಈ ದಾಳಿಂಬೆ ಆಗಿರ್ಬೋದು ಅಥವಾ ಬಾಳೆ. ಇತ್ತೀಚೆಗೆ ಬಾಳೆಗೆ ತುಂಬ ಸುರುಗ್ಲು ರೋಗ ಬರುತ್ತೆ. ಮೊದಲು ಥರ ಬೆಳೆಯೋದು ತುಂಬ ಕಷ್ಟ. ಈಗೆಲ್ಲ ಬಂದಿದೆ ಗುಂಪಾಳೆ ಅಂತ ಬಂದಿದೆ. ಗುಂಪಾಳೆ ಅಂತಂದರೆ ಸ್ವಲ್ಪ ಫ್ರೀ ಆಗಿರುತ್ತೆ, ಅಂದರೆ ಅದರಲ್ಲಿ ಖರ್ಚು ಕಡಿಮೆ. ಅಂದರೆ ಎಷ್ಟೇ ಪಕ್ಕದಲ್ಲಿ ಮೋಸ ಬಂದರೂ ಈಸಿಯಾಗಿ ಬಿಡ್ಬೋದು. ಆ ಥರ ಬಾಳೆಗಳನ್ನು ಬೇಕಾದ್ರೆ ಬೆಳಿಬೋದು. ನೀವು ಈ ಥರ ಒತ್ತೊತ್ತಾಗಿ ಬೆಳಿತೀವಿ ಅಂದಾಗ ಇದಕ್ಕೆ ರೋಗ ಬೇಗ ಅಟ್ಯಾಕ್ ಆಗತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಭೂಪ್ರದೇಶದಲ್ಲಿ, ಅಂದರೆ 2 ಎಕರೆ 3 ಎಕರೆ 4 ಎಕರೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಬಾಳೆಯನ್ನು ಹಾಕಿದ್ರೆ ನಿಮಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ ಮತ್ತು ಹೆಚ್ಚಿನ ಲಾಭ ಗಳಿಸಲಿಕ್ಕೆ ಅವಕಾಶ ಒಂದು ಹೆಚ್ಚಾಗಿರುತ್ತೆ. ಆ ದೃಷ್ಟಿಯಿಂದ ನೀವು ಹೆಚ್ಚೆಚ್ಚಿಗೆ ಸಾಧ್ಯವಾದಷ್ಟು 2 ಎಕರೆ ಮೇಲ್ಪಟ್ಟು ಈ ಒಂದು ಬಾಳೆ ಆಗಿರ್ಬೋದು ಅಥವಾ ದಾಳಿಂಬೆ ಆಗಿರ್ಬೋದು ಈ ಥರದ ಬೆಳೆಗಳನ್ನು ಬೆಳೆದ್ರೆ ತುಂಬ ಲಾಭಗಳನ್ನ ಗಳಿಸಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸರಿ ಏನಿಲ್ಲ, ಸ್ಟಾರ್ಟಿಂಗಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಗಿಡ ಹಾಕಬೇಕಾದ್ರೆ ಗಿಡ ಹಾಕಿ ನಾವೇನು 1.5 ಅಡಿ ಆಳದಲ್ಲಿ ಇದು ಮಾಡಿರ್ತೀವಿ, ಟ್ರಂಚನ್ನು ಮಾಡಿರ್ತೀವಿ. ಆ ಟ್ರಂಚು ಸ್ವಲ್ಪ ಸಸಿ ಬೆಳವಣಿಗೆ ಆಗ್ತಿದ್ದಂಗೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು ಸಾಧ್ಯವಾದಷ್ಟು ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿ ನಾವು ಎಷ್ಟು ಮಟ್ಟಿಗೆ ಕೊಡ್ತೀವಿ ಗಿಡ ಅಷ್ಟು ಫಲವತ್ತಾಗಿ ಬರ್ತದೆ. ಅದ್ರ ಜೊತೆಗೆ ಮೇಲುಗೊಬ್ಬರವಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕವನ್ನು ಬಳಸಬೇಕು. ಆವಾಗ ಉತ್ತಮವಾಗಿ ಬೆಳೆ ನಿರೀಕ್ಷಣೆ ಮಾಡ್ಬೋದು ಸರ್. ಆಮೇಲೆ ಏನಾಗಿರುತ್ತೆ, ಭೂಮಿ ಸಹ ಮಣ್ಣನ್ನು ಸ್ವಲ್ಪ ಚೆಕ್ ಮಾಡಿಸ್ಬೇಕು. ನಮ್ಮ ಕೃಷಿ ಇಲಾಖೆ ಒಳಗೆ ಈ ಮಣ್ಣಲ್ಲಿ ಏನು ಫಲವತ್ತತೆ ಕಡಿಮೆ ಇದೆ ಅದನ್ನು ನೋಡ್ಕೊಂಡು ಅದಕ್ಕೆ ಏನು ಸಜೆಷನ್ ಮಾಡ್ತಾರೆ ಆ ಒಂದು ಅಂಶವನ್ನು ನಾವು ಕೊಡಬೇಕಾಗುತ್ತೆ. ಕೆಲವು ಭೂಮಿಯಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇರುತ್ತೆ, ಕೆಲವು ಭೂಮಿಯಲ್ಲಿ ಪೊಟ್ಯಾಷ್ ಅಂಶ ಕಡಿಮೆ ಇರುತ್ತೆ. ನಾವು ಯಾವುದನ್ನು ಚೆಕ್ ಮಾಡಿದ್ರೆ ಏನೋ ನಾವು ಬೆಳೆ ಹಾಕಿದ್ದೀವಿ ಯಾವುದೋ ಒಂದನ್ನು ಹಾಕಬೇಕು ಅಂತ ಆಗ್ತಾ ಇದ್ರೆ ಬೆಳೆ ಯಾವುದೇ ಕಾರಣಕ್ಕೂ ನಾವು ನಿರೀಕ್ಷಣೆ ಮಾಡಿದಂಥ ರೀತಿಯಲ್ಲಿ ಬರೋದಿಲ್ಲ. ಫಸ್ಟು ಭೂಮಿಯ ಮಣ್ಣನ್ನು ಚೆಕ್ ಮಾಡಿಸ್ಬೇಕು. ಅದರಲ್ಲಿ ಯಾವ ಅಂಶ ಕಡಿಮೆ ಐತೆ ಅದಕ್ಕೆ ನಾವು ಏನು ಮಾಡಬೇಕು ಅಲ್ಲೇ ಪರಿಹಾರ ಅವರೇ ಹೇಳ್ತಾರೆ. ನಿಮ್ಮ ಭೂಮಿನಲ್ಲಿ ಇಂಥ ಒಂದು ಅಂಶ ಕಡಿಮೆ ಇದೆ ಸರ್, ನೀವು ಇಂಥದನ್ನು ಹಾಕಬೇಕು.
ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ನಾವು ಬೆಳೆನ ಉತ್ತಮವಾಗಿ ನಿರೀಕ್ಷಣೆ ಮಾಡಲಿಕ್ಕೆ ತುಂಬ ಅನುಕೂಲ ಇದೆ ಸರ್. ಅದನ್ನು ನಾವು ಮಾಡ್ಕೊಳ್ಬೇಕು. ನಮ್ಮ ರೈತರು ಏನು ಮಾಡ್ತಾರೆ, ಯಾರೋ ಪಕ್ಕದ ತೋಟದಲ್ಲಿ ಏನೋ ಒಂದು ಬೆಳೆದ ಅಂತಂದರೆ ಅದನ್ನು ನಾನು ಬೆಳೆಯೋಣ ಅಂತ ಹೋಗ್ತಾರೆ. ಅಂದರೆ ನನ್ನ ಭೂಮಿನಲ್ಲಿ ಆ ಫಲವತ್ತತೆ ಇದೆಯಾ ಅನ್ನೋದನ್ನ ಫಸ್ಟು ನಮ್ಮ ರೈತ ಚೆಕ್ ಮಾಡೋದಿಲ್ಲ. ಹೆಂಗೋ ನನ್ನ ಪಕ್ಕದ ತೋಟದವನು ಬೆಳೆದಿದ್ದಾನೆ, ನಂದು ಪಕ್ಕದಲ್ಲೇ ಇದೆ, ನಾನು ಭೂಮಿನಲ್ಲಿ ಹಿಂದೆ ಏನು ಬೆಳೆ ಹಾಕಿದ್ದೆ ಈಗ ಏನು ಬೆಳೆ ಹಾಕಿದ್ದೀನಿ ಅದು ಯಾವುದನ್ನು ಸಹ ನಮ್ಮ ರೈತ ಚೆಕ್ ಮಾಡೋದಿಲ್ಲ. ಆ ದೃಷ್ಟಿನಲ್ಲಿ ಅದನ್ನು ಇದು ಮಾಡಬಾರ್ದು. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಬೆಳೆ ಹಾಕೋದಕ್ಕೂ ಮುಂದಾಗಿ ಅದನ್ನು ಚೆಕ್ ಮಾಡಿಸ್ಕೊಳ್ಬೇಕು. ನಾವು ಚೆಕ್ ಮಾಡಿಕೊಂಡು ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಾವು ಬೆಳೆಯನ್ನು ನಿರೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಸರ್. ಅದನ್ನು ಮಾಡ್ಕೋಬೋದು. ಎಷ್ಟು ತಿಂಗಳಿಗೆ ಈಗ ಫಸಲು ಬರುತ್ತೆ ಸರ್? ಮೊದಲನೇ ಫಸಲು ಅಂದರೆ ಊಣಿ 7 ತಿಂಗಳಿಗೆ ಮೇಲ್ಗಡೆ ಹೊಂಬಾಳೆ ಬರೋದಕ್ಕೆ ಶುರುವಾಗುತ್ತೆ ಸರ್. 7 ತಿಂಗಳಿಗೆ 7ರಿಂದ 8 ತಿಂಗಳು ಬೇಕು. 8 ತಿಂಗಳು ಆ ಹೊಂಬಾಳೆ ಬಂದು 3 ತಿಂಗಳು ನಂತರ ಕಟಾವಿಗೆ ಬರುತ್ತೆ. ಅಂದರೆ 11 ತಿಂಗಳು ಮೊದಲನೇ ಬೆಳೆ ಬರ್ತಕ್ಕಂಥದ್ದು. ನಾವು ಬಾಳೆ ಸಸಿ ನೆಟ್ಟು 11 ತಿಂಗಳಿಗೆ ಕಟಾವಿಗೆ ಬರುತ್ತೆ ಸರ್ ಮೊದಲನೇ ಫಸಲು. ಆ ಎರಡನೇ ಫಸಲಾದರೆ ಒಂದು 2 ತಿಂಗಳು ಕಡಿಮೆ, ಅಂದರೆ ಒಂದು 11ನೇ ತಿಂಗಳು ಮೊದಲನೇ ಬೆಳೆ ಬಂತು ಅಂತಂದರೆ ಎರಡನೇ ಬೆಳೆ ಒಂದು 9 ತಿಂಗಳಿಗೆ ನಾವು ನಿರೀಕ್ಷಣೆ ಮಾಡ್ಬೋದು. ಯಾಕೆಂದರೆ ಈ ಗುತ್ತಿ ಬರ್ತಿದ್ದಂಗೆ ಪಕ್ಕದಲ್ಲಿ ಕಂದು ಬಿಟ್ಬಿಟ್ಟಿರ್ತೀವಿ. ಆಲ್ರೆಡಿ ಇವಾಗ ಇದರಲ್ಲಿ ಗುತ್ತಿ ಮೇಲ್ಗಡೆ ಒಂದು ಕಂದು ಹೊಂಬಾಳೆ ಬರ್ತಾ ಇದೆ ಅಂತಂದರೆ ಆಲ್ರೆಡಿ ಇದರಲ್ಲಿ ಒಂದು ನೋಡಿಕೊಂಡು ಒಂದು ಚೆನ್ನಾಗಿ ಫಲವತ್ತಾಗಿರ್ತಕ್ಕಂಥ ಒಂದು ಕಂದನ್ನು ಬಿಟ್ಬಿಡ್ತೀವಿ. ಇದು ಬಿಟ್ಟಾಗ ಆಲ್ರೆಡಿ ಇದು ಹೊಂಬಾಳೆ ಕಟಾವಿಗೆ ಬರೋಕ್ಕೆ ಇದು ಹೆಚ್ಚು ಕಡಿಮೆ ಒಂದು 3ರಿಂದ 4 ತಿಂಗಳ ಸಸಿ ಆಗ್ಬಿಟ್ಟಿರುತ್ತೆ. ಅಂದರೆ ಆ 4 ತಿಂಗಳು ನಮಗೆ ಸೇವ್ ಆಯಿತು ಅಂತ. ಇದನ್ನು ಕಟಾವು ಮಾಡೋಷ್ಟರೊಳಗೆ ಇದು 4 ತಿಂಗಳು ದೊಡ್ಡ ಸಸಿ ಆಗ್ಬಿಟ್ಟಿರುತ್ತೆ. ಆ 4 ತಿಂಗಳು ಕಾಲಾವಧಿ ನಮ್ಗೆ ಉಳಿಕೆ ಆಗಿರುತ್ತೆ. ಆ ದೃಷ್ಟಿಯಿಂದ ಎರಡನೇ ಬೆಳೆನ ನಾವು ಬೇಗ ನಿರೀಕ್ಷಣೆ ಮಾಡ್ಬೋದು. ಒಂದು 8ರಿಂದ 9 ತಿಂಗಳಲ್ಲಿ ಎರಡನೇ ಬೆಳೆಯನ್ನು ಈಸಿಯಾಗಿ ಪಡ್ಕೊಳ್ಬೋದು. ಆಮೇಲೆ ಖರ್ಚು ಕಡಿಮೆ ಇರುತ್ತೆ. ಯಾಕೆಂದರೆ ಇದಕ್ಕೆ ಈ ಬೆಳೆ ಬರೋವರೆಗೂ ಸಹ ಇದಕ್ಕೆ ಸ್ವಲ್ಪ ತಾಕತ್ತನ್ನು ಮಾಡ್ತಾನೆ ಇರ್ತೀವಿ. ನಾವೇನೇ ಸ್ವಲ್ಪ ಮೇಲು ಗೊಬ್ಬರ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಅಥವಾ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇದೇನೇ ಹಾಕಿದ್ರೂ ಈ ಸಸಿಗೆ ಅಂತ ನಾವು ಹಾಕ್ತಾ ಇರ್ತೀವಿ. ಈ ಸಸಿಗೆ ಅಂತ ನಾವೇನು ಸಹ ಮಾಡಿರಲ್ಲ. ಆದರೆ ಇದರಲ್ಲಿ ಆಗ್ತಕ್ಕಂಥ ಫಲವತ್ತತೆನೇ ತೊಗೊಂಡಿದ್ದು 4 ತಿಂಗಳು ಸಸಿ ಆಗ್ಬಿಟ್ಟಿರುತ್ತೆ. ಇನ್ನು ಆಮೇಲೆ ಏನಾದರೂ 1-2 ಬಾರಿ ಮೇಲು ಗೊಬ್ಬರ ಕೊಟ್ಟರೆ ಸಾಕು, ಇದು ಸಹ ನಮಗೆ ಫಸಲನ್ನು ಕೊಟ್ಬಿಡುತ್ತೆ. ಸೊ ಈಗ ನೀವು ಅದೊಂದು ಸಸಿ ಇದೊಂದು ಸಸಿ ಸೆಪರೇಟ್ ಆಗಿ ಮಾಡಿರೋದು? ಹೌದು. ಇದರಲ್ಲಿ ಎಕ್ಸ್ಟ್ರಾ ಬಂದಿರತಕ್ಕಂಥವನ್ನ ತೆಗೆದುಬಿಟ್ಟು ನಾವು ಈ 2 ಸಸಿಗಳನ್ನ ಬಿಟ್ಟಿದ್ದೀವಿ. ನಮ್ಮ ಸ್ನೇಹಿತರು ಹೇಳಿದ್ರು ನಾವು ಒಂದು ಬಿಡೋಣ ಅಂತ ಇದ್ವು. ನಮ್ಮ ಸ್ನೇಹಿತರು ಹೇಳಿದ್ರು ಇಲ್ಲ, ಎರಡನೇ ಬೆಳೆ ಎರಡನ್ನ ನಿರೀಕ್ಷಣೆ ಮಾಡ್ಬೋದು. ಯಾಕೆಂದರೆ ಒಂದೇ ಕಾಲದಲ್ಲಿ ಬರೋದಿಲ್ಲ. ಒಂದು ದೊಡ್ಡದು ಒಂದು ಚಿಕ್ಕದನ್ನ ಬಿಟ್ಟರೆ ಇದು ದೊಡ್ಡದು ಬೇಗ ಬರುತ್ತೆ. ಅತ್ತ ನಂತರ ಒಂದು 2 ತಿಂಗಳಲ್ಲಿ ಒಂದು ಚಿಕ್ಕದು ಪಕ್ಕದಲ್ಲಿ ಬಿಟ್ಟಿರಿ, ಅದು ಸಹ ಒಂದು 2 ತಿಂಗಳ ಅಂತರದಲ್ಲಿ ಬಂದ್ಬಿಡುತ್ತೆ ಅಂತಂದರು. ಆ ದೃಷ್ಟಿಯಿಂದ ಸ್ವಲ್ಪ ಗೊಬ್ಬರನ ಕೊಡೋಣ, ನೋಡೋಣ ಒಂದು ಸಾರಿ ನಾವು ಆ ಒಂದು ಪ್ರಯೋಗ ಮಾಡೋಣ ಅಂದ್ಬಿಟ್ಟು ಇದನ್ನ 2 ಬಿಟ್ಟಿದ್ದೀವಿ ಎರಡನೇ ಬೆಳೆಗೆ. ಸ್ವಲ್ಪ ಪ್ರಯೋಗ ರೀತಿಯಲ್ಲಿ ಮಾಡಿರೋದು. ಹೌದು ಖಂಡಿತವಾಗ್ಲು. ಟೋಟಲ್ ಬಂದಿರೋ ಎಲ್ಲ ಗಿಡಗಳಲ್ಲಿ ಈಗ 3 ಗಿಡಗಳನ್ನ ಬಿಟ್ಕೊಂಡಿದ್ದೀರಾ? ಇಲ್ಲ, 2. ಅಂದ್ರೆ ಮೊದಲು ನಾವು ಒಂದು ಹಾಕಿರೋದು, ನಂತರ ಆ ಸೈಡ್ ಒಂದು ಈ ಸೈಡ್ ಆಪೋಸಿಟ್ ಸೈಡ್ ಅಲ್ಲಿ 2 ಒಂದು ದೊಡ್ಡದು ಒಂದು ಚಿಕ್ಕದನ್ನ ಬಿಟ್ಟಿದೀವಿ. ಒಂದು ದೊಡ್ಡದು ಒಂದು ಚಿಕ್ಕದು ಏನಿದೆ ಅದೇ ರೀತಿಲೇ ಬಿಟ್ಕೊಂಡು ಹೋಗಿದ್ದೀವಿ ಸರ್. ರೈತರಿಗೆ ಏನಾಗುತ್ತೆ, ಎರಡನೇ ಬೆಳೆನಲ್ಲಿ ಖಂಡಿತವಾಗ್ಲೂ ಒಂದು ಸ್ವಲ್ಪ 2 ಸಸಿ ಬಿಟ್ಟಾಗ ಇಳುವರಿ 100% ಸ್ವಲ್ಪ ಕಡಿಮೆ ಆಗುತ್ತೆ. ಕಾರಣ ಇಷ್ಟೇ, ರೈತ ಹಲವಾರು ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಮೊದಲನೇ ಬೆಳೆ ಇದು ಆಲ್ರೆಡಿ ಇರೋದ್ರಿಂದ ಎರಡನೇ ಬೆಳೆ ಒಳಗೆ ಅಮ್ಮಮ್ಮ ಅಂದರೆ ಇದು 10 kg ಬರುತ್ತೆ, 10ರಿಂದ 15 kg ಈಸಿಯಾಗಿ ನಾವು ಫಲವತ್ತತೆ ಇದು ಮಾಡಿದೆ. 2 ಗುತ್ತಿ ಬರೋ ಚಾನ್ಸಸ್ ಇದೆ. 2 ಗುತ್ತಿ ಅಂದರೆ 2 ತಿಂಗಳ ಅಂತರದಲ್ಲೇ ಬರುತ್ತೆ. ಅಂದರೆ ಒಂದೇ ಈಕ್ವಲ್ ಆಗಿರೋ ಸಸಿಗಳನ್ನ ಬಿಡಬಾರ್ದು. ಒಂದು ಎತ್ತರವಾಗಿದ್ದರೆ ಒಂದು ತುಂಡವಾಗಿರ್ಬೇಕು. ಅಂದರೆ ಮಿನಿಮಮ್ 2 ತಿಂಗಳು ವೇರಿಯೇಷನಲ್ಲಿ ಬೇಕು. ಅವಾಗ ಏನಾಗುತ್ತೆ, ಒಂದು 2-3 kg ಕಡಿಮೆ ಆದರೂ ಸಹ 2 ಗುತ್ತಿ ಅಂದರೆ 15 kg ಬಂದರೆ 30 kg ಆಗಿಬಿಡುತ್ತೆ. ನಾನು 20 kg ಬೆಳೆ ಅಂತ ಇರ್ತೀನಿ, ಆದರೆ ಇದು 15 kg ಬಂದರೂ ಸಹ 30 kg ಆಗುತ್ತೆ, ಅಥವಾ 12 kg ಬಂದರೂ 24 kg ಆಗುತ್ತೆ. ಆ ದೃಷ್ಟಿಯಿಂದಲೇ ಆದಾಯ ನಿರೀಕ್ಷಣೆ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಸರ್. ಆ ದೃಷ್ಟಿಯಿಂದ ನಾವು 2 ಅಂದರೆ ಒಂದು ಹೊಸ ಪ್ರಯೋಗ ಮಾಡೋಣ ಅನ್ನೋ ಒಂದು ರೀತಿಯಲ್ಲಿ 2 ಸಸಿಗಳನ್ನ ಬಿಟ್ಟಿದ್ದೀವಿ ಈ ಸಾರಿ.